5ನೇ ತಾರೀಕು ಬೆಳಗ್ಗೆ 5 ಗಂಟೆ ಆಗೋದ್ರೊಳಗೆ ಕಂಬಿ ಕಿತ್ಬಿಡ್ತಾರೆ. ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ಸರಿ ಬಾಡಿಗೆ ವಸೂಲಿ ಮಾಡೇ ಮಾಡ್ತೀನಿ. ನೀವಾ? ಹೇಳ್ರ ಮೇಲೆ ಎಲ್ರ ಬಾಡಿಗೆ ನಾಳೆ ಕೊಟ್ಬಿಡ್ತೀನಿ ಸರ್. ನಾಳೆ ಅನ್ನೋರ್ ಮನೆ ಹಾಳು, ನನಗೆ ಇವತ್ತು ಬೇಕೇ ಬೇಕು. ರೀ ಯಾಕ್ರೆ ಹೆಂಗ್ ಕಿರ್ಚ್ಕೋತಾ ಇದ್ದೀರಾ? ಅಕ್ಕಪಕ್ಕದವ್ರು ಕೇಳಿಸ್ಕೊಂಡ್ರೆ ಏನಂತಾರೆ? ಅಕ್ಕ ಪಕ್ಕದವ್ರು ಏನ್ ಅನ್ಕೊಂಡ್ರೆ ನನಗೇನೆ, ಬಾಡಿಗೆ ಬಾಡಿಗೆ ಕಣೆ. ನಾಳೆ ಕೊಡ್ತೀನಿ ಅಂತ ಹೇಳಿದೀನಿ ಆಂಟಿ. ರೀ ಪಾಪ ಕಣ್ರಿ ಹುಡುಗರು, ನಾಳೆ ಕೊಡ್ತೀವಿ ಅಂತ ಇದಾರೆ, ಹೋಗ್ಲಿ ಬಿಡ್ರಿ. ಹೋಮ್ ಮಿನಿಸ್ಟರ್ ಆರ್ಡರ್ ಆಗಿದೆ, ಇವತ್ತು ಬಿಟ್ಟಿದ್ದೀನಿ. ನಾಳೆ ನಾಡಿದ್ದು ಆಗಬಾರದು, ಗೊತ್ತಾಯ್ತಾ? ನಾಳೆ ನಾಡಿದ್ದು ಆಗ್ಬಾರ್ದು ಏನೋ. ಬನ್ನಿ. ಆ ಹುಡುಗರ ಮೇಲೆ ಹೆಂಗೆಲ್ಲ ರೇಗಾಡ್ತೀರಾ ನೀವು? ಆ ಹುಡುಗರು ಕೂಡ ಬಾಡಿಗೆ ದುಡ್ಡಿನ ಜೀವನ ಸಾಗಿಸ್ಬೇಕಾಗಿದ್ಯಾ? ಮೊದಲೇ ನಿಮಗೆ BP ಏನಾರು ಹೆಚ್ಚು ಕಡಿಮೆ ಆಗ್ಬಿಟ್ಟಿತ್ತು ಅಂತ. ನನಗೆ BP ಬಂದಿರೋದೇ ನೀನು ನಿನ್ನ ಮಗಳಿಂದ. ನನ್ ಮಗಳೇನ್ರಿ ಮಾಡಿದ್ಲು? ಏನ್ ಮಾಡಿದ್ಲ? ತನ್ನ ಸ್ನೇಹಿತರು ಬಹಳ ಒಳ್ಳೆಯವರು ಅಂತ ಹೇಳ್ಬಿಟ್ಟು ಮೇಲ್ಗಡೆ ರೂಮ್ ನ ಬಾಡಿಗೆ ಕೊಡಿಸಿದ್ಲಲ್ಲ, ಈಗ ಅವಳ ಕೊಡ್ತಾಳೆ ಬಾಡಿಗೆನಾ? ಬಾಡಿಗೆ 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 ಯಾಕ್ರಿ ಬಾಡಿಗೆ ಬಾಡಿಗೆ ಅಂತ ಒದ್ದಾಡ್ತೀರಾ? ಆ ಹುಡುಗರು ಕೊಡೋ ದುಡ್ಡಿಂದ ನಾವೇನಾದ್ರೂ ಮನೆ ಮೇಲೆ ಮನೆ ಕಟ್ಟಿಸ್ತೀವಾ? ಬಾಡಿಗೆ ಕೇಳೋಕು ಒಂದು ರೀತಿ ನೀತಿ ಪದ್ಧತಿ ಇರುತ್ತೆ. ನನ್ಗೇನ್ ಮನುಷ್ಯತ್ವ ಇಲ್ಲ ಅನ್ಕೊಂಡೇನೆ. ಈಗಿನ ಕಾಲದ ಹುಡುಗರಿಗೆ ಹಣ ಸಮಯದ ಬೆಲೆ ಗೊತ್ತಾಗ್ಲಿ ಅಂತ ರೇಗಾಡ್ತೀನಿ. ಲೇ, ಅವ್ರ ಮೇಲೆ ನನಗೂ ಪ್ರೀತಿ ಇದೆ ಕಣೆ. ಪಾಂಡುರಂಗ ಒಂದ್ಸಲ ರೇಗಾಡ್ತೀರಾ, ಒಂದ್ಸಲ ಪ್ರೀತಿ ಮಾಡ್ತೀನಿ ಅಂತೀರಾ. ನಿಮ್ಮನ್ನ ಅರ್ಥ ಮಾಡ್ಕೊಳಕ್ಕೆ ನನ್ನಿಂದ ಆಗ್ತಾ ಇಲ್ಲ ರೀ. ಈ ನಾರಾಯಣಪ್ಪನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ನಾರಾಯಣನಿಗೆ ಸಾಧ್ಯ ಇಲ್ಲ. ಬೆಳಿಗ್ಗೆ ಎದ್ದು ನಾನು ಯಾರ ಮುಖ ನೋಡಿದೆ, ಅಲ್ಲಿ ನೋಡಿದ್ರೆ ಗಲಾಟೆ, ಆಮೇಲೆ ಪೊಲೀಸ್ನವ್ರ ಕೈಲಿ ಹೊಡೆತ, ಇಲ್ಲಿ ಬಂದ್ರೆ ಮನೆಯವ್ರ ಕೈಲಿ ಬೈಗ್ಳ. ಇವತ್ತು ಎದ್ದು ಗಳಿಗೆನೆ ಸರಿ ಇಲ್ಲಪ್ಪ. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡ್ದ ಆನಂದ? ಸರ್, ತಮ್ಮ ಮುಖನೇ ಸರ್. ನನ್ನ ಮುಖ ಅಷ್ಟೊಂದು ಕೆಟ್ಟದಾಗಿದ್ಯಾ? ನೋಡ್ದೇನೋ ನನ್ನ ಮುಖ ಕೆಟ್ಟದಾಗಿದೆ ಅಂದ್ಯಲ್ಲ. ನಮ್ಮ ಅನ್ನ ದೇವತೆ ಬರ್ತಾ ಇದ್ದಾಳೆ ನೋಡು. ಸಿಸ್ಟರ್ ಒಳಗೆ. ನಾನ್ ನಿಮ್ ಹತ್ರ ಮಾತಾಡಲ್ಲ. ಯಾಕೆ? ಅಲ್ರಿ, ನಮ್ಮಪ್ಪನ ಹತ್ರ ನಿಮ್ ಬಗ್ಗೆ ಗುಣಗಾನ ಮಾಡಿ ನಮ್ಮ ನೆಲೆ ಇರೋದಕ್ಕೆ ರೂಮ್ ಕೊಡಿಸ್ತೆ. ಯಾಕ್ ಗೊತ್ತಾ? ನಾನ್ ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅನ್ನೋ ಒಂದೇ ಕಾರಣಕ್ಕೆ. ಅಲ್ರಿ, ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಹಾಸ್ಪಿಟಲ್ ಹತ್ರ ಬಂದು ನನ್ನನ್ನ ಮೀಟ್ ಮಾಡಕ್ ಆಗ್ಲಿಲ್ವಾ? ನನ್ನ ಹತ್ರ ಮಾತಾಡಕ್ ಆಗಲ್ವಾ? ನಾನು ಎಷ್ಟೊಂದ್ ಸಲ ಹೇಳ್ದೆ, ಆದ್ರೆ ನನ್ ಮಾತು ಕೇಳ್ಬೇಕಲ್ಲ ಇವನು. ಏನ್ರೋದು ಗಲಾಟೆ? ನಿಮ್ ಗಲಾಟೆಯಲ್ಲಿ ನಿದ್ದೆ ಮಾಡೋದಕ್ಕೂ ಬಿಡಲ್ವಲ್ರು? ನಾಳೆ ಇಂಟರ್ವ್ಯೂ ಇದೆಯಲ್ಲ ಸರ್, ಅದಕ್ಕೆ ಪಾಪ ಪ್ರಾಕ್ಟೀಸ್ ಮಾಡ್ಕೊತಾ ಇದೀವಿ. ಪ್ರಾಕ್ಟೀಸ್ ನಾಟಕ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ಅಂದ್ರೆ. ನಮ್ಮನೆ ಕಾರ್ಯದಲ್ಲಿ ಹೆಂಗ್ ಬಂತು ಸರ್ ಇದು? ಸರ್, ಅದು ಮೊನ್ನೆ ಆಂಟಿ ಬರ್ತ್ಡೇ ಐತಲ್ಲ, ಆಗ ನಮ್ಗೆ ಊಟ ಕೊಟ್ಟು ಕಳ್ಸಿದ್ರು. ನಾನು ಬದುಕಿರುವಾಗ್ಲೇ ಕ್ಯಾರಿಯರ್ ಸಪ್ಲೈ ಆಗ್ತಿದ್ಯಲ್ಲ, ನಾನು ಗೊಟಕ್ಕಂದ ಮೇಲೆ ಇನ್ನೇನೆಲ್ಲ ಸಪ್ಲೈ ಆಗಬಹುದು. ಎಲ್ಲ ಸಪ್ಲೈ ಆಗುತ್ತೆ ಸರ್. ಬಾಯ್ ಮುಚ್ಚ ಗುರುಮ್ಗಾತ್ಕ. ನಾಳೆ ಬೆಳಗ್ಗೆ ಬಾಡಿಗೆ ತಂದು ಕೊಡ್ಲಿಲ್ಲ ಅಂದ್ರೆ ನಿಮ್ಮಿಬ್ಬರು ಸಮೇತ ಎಲ್ಲ ತೆಗೆದು ಆಚೆ ಒಗೆದು ಬಿಡ್ತೀನಿ. ಈಗ ಹೋಗಿ ಆ ಕ್ಯಾರಿಯರ್ ಸಪ್ಲೈಯರ್ನ ವಿಚಾರಿಸ್ಕೊತೀನಿ. ಕೊಲೆ ಪಾಟ್ಕ ಸಿಸ್ಟರ್ ತಂದಿದ್ದ ಅನ್ನನ ಕಿತ್ಕೊಂಡಬಿಟ್ನಲ್ಲಯ್ಯ. ಹೋಗಲ್ಲ. ಅಪ್ಪ, ನಿಮ್ ತಂದೆ ಊಟನೂ ತಗೊಂಡೋಗ್ಬಿಟ್ರು. ಇನ್ನಿವತ್ ನಮಗ್ ನೀರೇ ಗತಿ. ಹಾ ತಗೊಳ್ಳಿ, ಫಸ್ಟ್ ನಮ್ ಡ್ಯಾಡಿಗೆ ಬಾಡಿಗೆ ಕೊಟ್ಬಿಡಿ. ಬೇಡಮಲ್ಲ, ತಗೊಳ್ರಿ. ಕೊಡವ ನೀನು, ನಾ ಕೊಡ್ತೀನಮ್ಮ, ಕೊಡ್ತೀನ. ಗಟ್ಟಿಗಿಟ್ಟಿಲ್ಲ, ಇದು ಬೇರೆ ಕೇಳು.
ನಾಳೆ ಮೀಟ್ ಮಾಡೋದು ಮರಿಬೇಡಿ. ಹ್ಮ್ ಗುಡ್ ನೈಟ್. ಗುಡ್ ನೈಟ್. ಯಾವ ಊರಯ್ಯ ನಿಂದು? ಹೋಗಿ ಹೋಗಿ ಈ ಮನೇಲಿ ಕೆಲಸ ಮಾಡ್ತಾ ಇದೆಯಲ್ಲ, ಈ ಮನೆ ಯಜಮಾನ ಎಂತವನು ಗೊತ್ತಾ? ತುಪ್ಪದಲ್ಲಿ ನೊಣ ಬಿದ್ದಿದ್ರೆ ಎತ್ತಂಗೆ ನೆಕ್ಕೊಂಡ್ಬಿಡ್ತಾನೆ. ಹೋಗಿ ಎಲ್ಲಾದ್ರೂ ಬೇರೆ ಕಡೆ ಕೆಲಸ ನೋಡ್ಕೋ. ಅಯ್ಯ ನಿನ್ನ ಎಲ್ ಕೆಲ್ಸ ಕೊಡಿಸ್ತೀರಿ? ಬಾಡಿಗೆ ತಿರ್ಬೋಕಿ ನನ್ನ ಮಗನೇ, ಬಾಡಿಗೆ ಕೊಡೋಕೆ ಹೋಗ್ತಾ ಇಲ್ಲ, ನನ್ನ ಜಿಪಣ ಅಂತಾನೆ. ಥು ನಿನ್ನ. ಆನಂದ, ಆನಂದ, ಗುಡ್ ನ್ಯೂಸ್. ಏನಪ್ಪ ಅಂತ ಗುಡ್ ನ್ಯೂಸ್? ಮಗು ಕಾಣೆಯಾಗಿದೆ. ಅದಕ್ಕೆ ನಾನು ಏನ್ ಮಾಡ್ಲಿ ಸರ್? ನೋಡು ಇಲ್ಲಿ, ನೋಡು ನೋಡು. ಎಲ್ಲಿ ಸಿಗ್ತೀಯ ನೀನು? ಮಗುನ ಹುಡುಕಿ ಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡಲಾಗುವುದು. ಇದು ನಿನಗೆ ಗುಡ್ ನ್ಯೂಸ್. ನೀನು ನಿನ್ನ ಬ್ರೈನ್, ನನ್ ಬ್ರೈನ್ ಏನೋ ಸೈಕಲ್ ಚೈನು ಅಂತ ತಿಳ್ಕೊಂಬಿಟ್ಟನಮ್ಮ. 100% ಎಲೆಕ್ಟ್ರಿಕ್ ಟ್ರೈನ್ ಇದ್ದಾಗೆ ಫಾಸ್ಟ್ ಕೆಲಸ ಮಾಡ್ತಾ ಇರುತ್ತೆ. ಮಾಡುತ್ತೆ ಮಾಡುತ್ತೆ. ನೋಡಲು ಮಗುನ ಹುಡುಕ್ ಕೊಟ್ಟವರಿಗೆ ಸೂಕ್ತ ಬಹುಮಾನ ಅಂತ ಹಾಕಿದೆ. ನೋಡೋ ನೋಡೋ. ತಾಳು ತಾಳು ಲೋ, ಮಗುನ ಹುಡುಕ್ ಕೊಡೋದು ನಮ್ ಕೈಯಿಂದ ಸಾಧ್ಯ ಏನೋ? ಸಾಧನೆಗೆ ಅಸಾಧ್ಯವಾದದ್ದು ಯಾವ್ದು ಇಲ್ಲಮ್ಮ. ಆನಂದ, ತಿಂಗಳ ಬಾಡಿಗೆ ಕಟ್ಟಕ್ಕಾದ್ರೂ ಹಣ ಬೇಕಲ್ಲೋ? ಕುಬೇರ, ಎಫರ್ಟ್ ನೆವರ್ ಫೇಲ್ಸ್ ಅಮ್ಮ. ಒಂದ್ ನಿಮಿಷ ತಾಳು, ನಾನು ಏನ್ ಹೇಳ್ಬೇಕು ಅಂತೀನಿ ನಿನ್ಗೆ ಗೊತ್ತಾಗಲ್ಲ, ನಡಿಯಪ್ಪ. ಪಾಪ, ನಿನ್ನ ಹೆಸರೇನು? ಪಾಪ, ಲೋ, ನಾನ್ ಬಿಟ್ಬಿಡು. ಇನ್ ಈ ರೀತಿ ಕಷ್ಟ ಪಡಕ್ ಆಗಲ್ಲ ಕಣೋ ನನಗೆ. ಆನಂದ, ಕಷ್ಟ ಬೀಳ್ಬೇಕು ಕಣೋ. ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತ ದೊಡ್ಡವರೇ ಹೇಳಿದ್ದಾರೆ. ನಮಸ್ಕಾರ ಸರ್. ಊಟ ಮಾಡಿ 3 ದಿನ ಆಯ್ತು. ಅದಕ್ಕೇನೋ ಮಾಡ್ಬೇಕೀಗ? ಅನ್ನದಾನ ಮಾಡಿ ಸರ್. ಅನ್ನದಾನ ಅದೇನೋ ಹೇಳ್ತಾರೆ, ತಿರ್ಕೊಂತೀನಿ ಸರ್, ನಿಜವಾಗಿ ಹೊಟ್ಟೆ ಹಸಿವಾಗ್ತಿದೆ ಸರ್. ಅನ್ನದಾನ ಮಾಡಿ ಸರ್. ಅನ್ನದಾನ? ಅನ್ನದಾನ ಏನೋ, ಬಿರಿಯಾನಿನೇ ದಾನ ಮಾಡ್ತೀನಿ ನೋಡಿ. ಹಿಂಗೇನೋ ತಲೆಗೆಲ್ಲ ಕೆಟ್ಟಿದೇನಾ? ಅದು ನಿನ್ಗೆ ಆಮೇಲೆ ಗೊತ್ತಾಗುತ್ತೆ. ನೀನ್ ಸುಮ್ನಿರು. ನೀನ್ ನೋಡಿಯಮ್ಮ, ನೀನ್ ಬಿರಿಯಾನಿ ತಿನ್ ನೋಡಿ. ಬಾ. ಲೋ ಕುಬೇರ, ನಿನ್ಗೇನ್ ಬೇಕೋ? ಚಿತ್ರಾನ್ನ ಸರ್. ಚಿತ್ರಾನ್ನ? ಬುದ್ಧಿ ಎಲ್ಲೋಗುತ್ತೆ? ಬಿರಿಯಾನಿ ತಿನ್ನೋ. ಬಿಲ್ ಕೊಡವ್ ನಾನು ಇರ್ಬೇಕಾದ್ರೆ ನಿನ್ಗೇನಲ್ಲ? ಬೇರೆ ಏನ್ ಬೇಕು ಸರ್? ನಿನಗೀಗ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೀನಿ. 3 ಬಿರಿಯಾನಿ ಹೇಳು, ನಮಗೂ ಸೇರ್ಸಿ. 3 ಬಿರಿಯಾನಿ ತಗೊಂಬಪ್ಪ ಸರ್. ನೋಡ್ತೀಯ? ಬಾರ್ಸು, ಚೆಚ್ಚು. ನಿಧಾನವಾಗಿ ತಿನ್ನು, ಏನು ಅರ್ಜೆಂಟ್ ಇಲ್ಲಪ್ಪ. ಕೈ ತೊಳ್ಕೊಂಡು ಬೀಡ ಸಿಗರೇಟ್ ತಂದ್ಬಿಡ್ತೀನಿ. ಬೇಡ ಸರ್. ನಿಂಗೆ ಗೊತ್ತಿಲ್ಲಪ್ಪ, ಬೀಡ ತಿಂದ್ಬಿಟ್ಟು ಸಿಗರೇಟ್ ಸೇದ್ಬಿಟ್ರೆ ಅದ್ರಲ್ಲಿರೋ ಆನಂದ. ಸರಿ ಸರ್. ಯೋ ಆನಂದ. ಲವ್, ಇದು ಸರಿನಾ? ಪಾಪ ಬಡಪ ಈ ಗತಿ ಏನು?
ದೇವ್ರೇ ಗತಿ. ಅವನ್ ಗತಿ ಸ್ಥಿತಿ ಕಟ್ಕೊಂಡ್ ನಮ್ಗೇನೋ ಆನಂದವಾಗಿ ಊಟ ಆಯ್ತಾ? ಇನ್ನು ಮಗು ನೋಡ್ಕಣ ನಡಿ. ಸಹವಾಸ ದೋಷ ನಡಿ. ನಡಿಯಪ್ಪ. ಜಾಗಿಂಗ್ 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 ಅಣ್ಣ. ಬಿಡೋ ಕೈನ. ನಿನ್ ಜೊತೆ ಸೇರಿ ಹಾಳಾಗಿದ್ದಾಯ್ತು. ಇವತ್ತು ಹೋಗಿ ಆರಾಮಾಗ ಇಂಟ್ರೂನರ್ ಅಟೆಂಡ್ ಮಾಡ್ತಾ ಇದ್ದೆ. ಯೋ ಆನಂದ, ನನಗೊಂದು ಹೊಸ ಐಡಿಯಾ ಒಳಿತಾ ಇದೆ ಕಣ. ಮತ್ತೆ ಹೊಸ ಐಡಿಯಾನ? ಆ ಅಪ್ಪ, ನಿನಗೂ ನಿನ್ನ ಐಡಿಯಾಕ್ಕೂ ದೊಡ್ಡ ನಮಸ್ಕಾರ. ನಾನು ಬರ್ತೀನಿ. ಓ ಇವು ನೀನ್ ಇಷ್ಟೇ. ಲೋ ಆನಂದ, ನಿನ್ನ ಲೈಫ್ ಇರೋವರೆಗೂ ಇಂಟರ್ವ್ಯೂಗೆ ಹೋಗ್ತಾನೆ ಇರ್ತೀಯ. ಕುಬೇರ, ಕುಬೇರ, ಯಾಕ? ಏನೋ ಇದು ದಿನ ರಾತ್ರಿ ಅನ್ನೆ ಅನ್ನೆ ಅಂತ ನೋಡ್ಕೊ ನೀನೆ. ಏಯ್, ಬಿಟ್ಟ ಸುಮ್ನೆ, ಹಾಕ್ತೀನಿ ನೋಡು. ಇದೇ ಆಗತ್ ನಿಂದು. ನಮ್ ಕತೆ ಬೈತಿಯಾ? ಮಾಡ್ತೀನಿ. ಏನೋ ಇದು ಇಷ್ಟೊತ್ತು ಇವಳು ಈಗ ನೀನು. ಅಯ್ಯೋ ಮುಚ್ಚು ಮಲಗೋ. ದೇವಣ್ಣ, ಅಯ್ಯಪ್ಪ. ಲೋ ಕುಬೇರ, ಮಾಲನ ಮೀಟ್ ಮಾಡಿ ಮಗು ವಿಷಯನ ಸಂಪೂರ್ಣ ತಿಳಿಸ್ಬಿಡೋದು. ಅಯ್ಯಯ್ಯೋ, ಅದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲಪ್ಪ. ನಿನ್ನ ಹತ್ರ ವಾದೆ ತಿನ್ನೋದು, ಅವಳ ಹತ್ರ ಬೈಗೊಳ ಬೈಸ್ಕೊಳ್ಳೋದು. ಮಾಲನ ಮೀಟ್ ಮಾಡಿ ಹೇಗಾದ್ರೂ ತಿಳಿಸ್ಲೇಬೇಕಣೋ. ಆನಂದ, ಅದು ಅವಳನ್ನ ನಿನ್ನಿಂದ ಕನ್ಸ್ನಲ್ಲೂ ನೋಡಕ್ ಸಾಧ್ಯ ಇಲ್ಲಮ್ಮ. ಮೆಲ್ಲಿಗೆ ಬರೇ, ಮೆಲ್ಲಿಗೆ, ಏನ್ ಹೆದರ್ಕೋಬೇಡ. ಓದ್ಲು ಬಾ. ಏನ್ ಡೌಟ್ ನಿಂಗೆ? ಡಾಕ್ಟರ್ ಮಾಲಾ ಅವ್ರ ಅದಾರೇನ್ರಿ? ಏನಾಗ್ಬೇಕಾಯ್ತು? ನೆನ್ನೆ ರಾತ್ರಿಯಿಂದ ಇವಳು ನನ್ನ ನಿದ್ದೆ ಮಾಡ್ಲಿಕ್ ಬಿಟ್ಟಿಲ್ರಿ. ಮಗು ಇಲ್ಲಿ ಓದಿತ್ತು ಅಂತಾಳೆ, ಇಲ್ಲಿ ಓದಿತ್ತು ಅಂತಾಳೆ, ಇಲ್ಲಿ ಬತ್ತು ಅಂತಾಳೆ, ಅಲ್ಲಿ ಬತ್ತು ಅಂತಾಳೆ. ಅವ್ರು ನಮ್ ಫ್ಯಾಮಿಲಿ ಡಾಕ್ಟರ್ ಅದಾರ್ರಿ. ಸ್ವಲ್ಪ ಚೆಕಪ್ ಮಾಡಿಸ್ಬೇಕಾಗಿದ್ರ. ಅವ್ರು ಇವತ್ ಬಂದಿಲ್ಲ. ಬಂದಿಲ್ವಾ? ಬಂದಿಲ್ಲ. ಅವ್ರು ಬಂದ ಮೇಲೆ ಚೆಕಪ್ ಮಾಡ್ತೀನಿ. ಏರ್ಗೆ ನೋವು ಅಂತೀರಾ, ಆಮೇಲೆ ಬರ್ತೀನಿ ಅಂತೀರಾ. ಈ ತರ ನೆಗ್ಲೆಕ್ಟ್ ಮಾಡಿದ್ರೆ ಮಗು ತುಂಬಾ ಅಪಾಯ. ಬಾಮ ಬಾಮ, ನಾವ್ ನಾಳೆ ನೀವು. ಓ ಪರವಾಗಿಲ್ಲ ಬಾಮ ಬಾಮ, ಪರವಾಗಿಲ್ಲ. ಓಡ್ಬೇಡ ಕಡೆ ಗೌರ. ನೋಡ್ದೇನೆ, ಗರ್ಭಿಣಿ ಹೆಂಗ್ಸು ಒಳ್ಳೆ ಜಿಂಕೆ ಮರಿ ತರ ಓಡ್ತಿದ್ದಾಳೆ. ನೀನು ಇದ್ದೀಯಾ, ಹೆಜ್ಜೆ ಹೆಜ್ಜೆಗೂ ಅಳ್ತೀಯ. ಚಿನ್ನ, ಇವತ್ತು ನಾನು ನಿಮ್ ತಾಯಿ ಹತ್ರ ಕರ್ಕೊಂಡು ಹೋಗ್ತೀನಿ. ನೀನ್ ಯಾವಾಗ್ಲೂ ಸುಳ್ಳು ಹೇಳ್ತೀಯಾ? ಇಲ್ಲ ಪುಟ್ಟ, ಇವತ್ ಮಾತ್ರ ಸುಳ್ಳು ಹೇಳೋದೇ ಇಲ್ಲ. ಆನಂದ, ನೀನಿರ್ ಪುಟ್ಟ. ಚಿನ್ನ, ಒಂದ್ ನಿಮಿಷ ಇಲ್ಲೇ ಕೂತಿರ್ತೀಯಾ? ಅಜ್ಜಾಡು ಪುಟ್ಟ. ಯಾಕ ಮಗು ವಿಷಯ ಏನಾದ್ರು ಬಂದೇನೋ? ಈ ಪೇಪರ್ ಅಲ್ಲಿ ಬಂದಿಲ್ಲ ಕಣ. ನಾಳೆ ಇಂಗ್ಲಿಷ್ ಪೇಪರ್ ಅಲ್ಲಿ ಬರ್ಬೋದೇನಪ್ಪ. ನಾಳೆ ನಾಳೆ ಅಯ್ಯೋ ಬರುತ್ತೆ. ನಾನು ಮಗಳೇ. ಯಾಕ? ಲಲಿತೆ ಶ್ರೀ ಲಲಿತೆ, ನೀನೆನ್ನ ಸೌಭಾಗ್ಯದಾತೆ, ದೇವಿ ನೀನೆನ್ನ ಸೌಭಾಗ್ಯದಾತೆ. ಲಲಿತೆ ಶ್ರೀ ಲಲಿತೆ, ಅಬ್ಬ ನೀನೆನ್ನ ಬೇರೆ? ದೇವಿ ನೀನೆನ್ನ ನೀವಾ? ಹೌದು. ನೀನು ಯಾಕೆ ಸಾರ್ ಗುರ್ತ್ ಸಿಕ್ಲಿಲ್ವಾ? ಇಲ್ವಲ್ಲ.
ಅವತ್ತು ಬಿರಿಯಾನಿ ತಿಂದು ಬಿಲ್ ಕೊಡದೆ ಹೋದ್ರಲ್ಲ, ಅದಕ್ಕೆ ಈ ಕೆಲ್ಸ ಸಿಕ್ತು. ಇವತ್ತು ಬಿಲ್ ಕೊಡದೆ ಹೋದ್ರೆ ನಿಮ್ಗೂ ಈ ಕೆಲ್ಸ ಗ್ಯಾರಂಟಿ. ಬೈಟು ಕಾಪಿ ತಗೊಂಬಾರಯ್ಯ. ತಾರ್ಲೆ ನನ್ ಮಗನ್ ತಂದು. ಏನಾಯ್ತಮ್ಮ? ನಂಗ್ ಮಮ್ಮಿ ಬೇಕು. ನಂಗ್ ಈಗ್ಲೇ ಬೇಕು ಮಮ್ಮಿ. ನಂಗ್ ಮಮ್ಮಿ ಬೇಕು. ನೋಡು, ಈಗ ರಾತ್ರಿ ಆಗಿದೆ, ಇಷ್ಟೊತ್ತಲ್ಲಿ ಹೋಗಕ್ಕಾಗತ್ತಾ? ಬೆಳಿಗ್ಗೆ ಖಂಡಿತ ನಿನ್ನ ಕರ್ಕೊಂಡು ಹೋಗ್ತೀನಿ. ನೀವ್ ಸುಳ್ಳು ಹೇಳ್ತೀರಾ? ನಾನೇ ಹೋಗ್ತೀನಿ ಮಮ್ಮಿ ಅಂತ. ಅಯ್ಯೋ ಬೇಡಮ್ಮ, ನಿಂತ್ಕೊಳ್ಳಮ್ಮ, ಪುಟ್ಟ, ಬೇಡಮ್ಮ, ನಿಂತ್ಕೊಳ್ಳಮ್ಮ ಪುಟ್ಟ. ಪುಟ, ನನ್ ಚಿನ್ನ ಅಲ್ಲ, ನನ್ ರನ್ನ ಅಲ್ಲ. ನೋಡಮ್ಮ, ನಾಳೆ ಬೆಳಿಗ್ಗೆ ನೀನ್ ಎದ್ದ ತಕ್ಷಣ ನಿಮ್ಮ ಮಮ್ಮಿ ಹತ್ರ ನಿನ್ ಕರ್ಕೊಂಡೇ ಬಿಟ್ಬಿಡ್ತೀವಿ. ನನ್ನ ನಂಬಮ್ಮ, ನಂಬಮ್ಮ. ಸತ್ಯವಾಗ್ಲು? ಅಯ್ಯೋ ನನ್ನಣೆಗಮ್ಮ. ಸರಿ, ನಾನಿವತ್ ಒಂದ್ ದಿನ ಮಲ್ಕೋತೀನಿ. ಬನ್ರಪ್ಪ, ಕೂತ್ಕೊಳ್ಳಿ. ಬೇಗ ಬರ ಆನಂದ. ಬಟ್ಟೆಗೆ ಸೋಪ್ ಹಾಕ್ತಂಗೆ ಎಲೆ ತೊಳಿತಿದ್ಯಲ್ಲೋ. ನಾನೆಲ್ಲದ್ರಲ್ಲೂ ತುಂಬಾ ಕ್ಲೀನ್ ಸರ್. ಮುಸುಡಿ ನೋಡಿದ್ರೆ ಗೊತ್ತಾಗುತ್ತೆ. ನಿನ್ಗೂ ಹಾಕ್ತೀರಿ? ಮೊದ್ಲು ಅಲ್ಲಿ ಬಡಿಸಿ ಎಲೆ ತಿಂದಾಕ್ಬಿಟ್ಟಾನು. ಹಾಕಮ್ಮ. ನಿಂಗೂ ಹಾಕಿದ್ದೇವೆ, ತಿನ್ನು ತಿನ್ನು ತಿನ್ನು. ಲೋ ಗುರುಮ್ಗಾತ್ಕ, ಇನ್ನು ವಡೆ ಪಾಯಸ ಇದೆ ಕಣೋ. ಪಾಯಸನ ಸರ್? ಒಂದ್ ಚೊಂಬಲ್ ತರಿಸಿ ಸರ್. ಯಾಕೆ ಬಕೆಟ್ ಅಲ್ಲಿ ಬೇಡವಾ? ನಿನ್ಗೂ ಕೊಡ್ತಾರೆ ಇರೋ. ಲೋ ಚಂಬು ಕುಡಿ. ಹ್ಞೂ ಸರ್. ಲೇ 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 ನನಗೊಂದು ಹಾಕಿ. ಡಾಕ್ಟರ್ ಹೇಳಿಲ್ವಾ ನಿಮಗ್ ತುಂಬಾ ಕೊಲೆಸ್ಟ್ರಾಲ್ ಇದೆ, ಆಯಿಲ್ ಫುಡ್ ತಿನ್ಬೇಡಿ ಅಂತ? ಅದಕ್ಕೆ ಹಾಕೋಲ್ಲ. ಇನ್ನೆರಡು ಹಾಕಿ ಆಂಟಿ, ಹಾಕಿ. ಬೇಗ ತಿನ್ನು, ಬೇಗ ತಿನ್ನು. ಜನ್ಮದಲ್ಲಿ ಇವನೇನಾದ್ರೂ ನಾಯಿ ಆಗಿದ್ನ? ಸರ್, ಮತ್ತೆ ಇಂಥ ತಿಥಿ ಊಟ ಯಾವಾಗ ಆಗ್ತಿದೆ ಸರ್? ನಿನ್ ತಿಥಿಗೆ ಹೇಳ್ ಕಳಿಸ್ತೀನಿ, ಬಂದ್ಬಿಡು. ಅದ್ಯಾವಾಗ ಸರ್? ನೀ ಸತ್ತಾಗ.